ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ನೀವಾಗಲೇ ನೋಡಿರ್ತೀರ. ಸೊ ಇವಾಗ ನಾವು ಶೂಟಿಂಗ್ ಮಾಡೋಕ್ಕೆ ಅಂತ ಇಲ್ಲಿ ಕನಕಪುರದ ಹತ್ರ ಬಂದಿದ್ದೀವಿ. ಯಾವ ಊರು ಅಂತ ಹೇಳ್ತೀನಿ. ಆ್ಯಂಡ್ ನೋಡಿ ಎಲ್ಲ ರೆಡಿ ಆಗ್ತಿದ್ದಾರೆ. ಈಗೊಂದು ಶೂಟ್ ಇಟ್ಟಿದ್ದಾರೆ. ಸೊ ಪೊಲೀಸ್ ಎಂಟ್ರಿ, ಅದಕ್ಕೆ ಎಲ್ಲ ಮೇಕಪ್ ಮಾಡಿಕೊಂಡು ರೆಡಿ ಆಗ್ತಿದ್ದೀವಿ. ಮೇಕಪ್ ಆಗಿದೆ. ಅರ್ಶಿನಿ ರೆಡಿ ಆಗ್ತಿದ್ದಾಳೆ. ನಾನು ರೆಡಿ ಆಯಿತು, ಕಾಸ್ಟ್ಯೂಮ್ ಹಾಕೋಬೇಕು. ಆ್ಯಂಡ್ ಇಲ್ಲಿ ನಾಷ್ಟ ಮಾಡ್ತಿದ್ದಾರೆ. ಚಳಿ ಆಗ್ತಿದ್ದಾಳೆ ನನ್ನ ತಂಗಿ. ಸೊ ಗೈಸ್, ಇವಾಗ ರೆಡಿ ಆಗಿದ್ದೀನಿ. ಎಲ್ಲ ರೆಡಿ ಆಗಿದೆ, ಶೂಟ್ಗೆ ರೆಡಿ ಆಗ್ತಿದ್ದಾರೆ. ನಾಷ್ಟ ಎಲ್ಲ ಮಾಡಾಯಿತು. ಇವಾಗ ಮುಗೀತು. ಅರ್ಶಿನಿ ರೆಡಿ ಆಗಿದ್ದಾಳೆ. ಸೊ ಇವತ್ತು ಮೇಕಪ್ ನಾವಿಬ್ಬರೇ ಮಾಡ್ಕೊಂಡಿರೋದು. ಅವಳು ನನಗೆ ನಾನು ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಪೂಜೆಗೆ. ಅವ್ರಿಗೆಲ್ಲ ಸೀನ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಪೊಲೀಸವ್ರು ಬಂದಾಗ ರಿಯಾಕ್ಷನ್ ಕೊಡಿ ಅಂತ. ಅವ್ರು ನಾವೆಲ್ಲ ಬೇಡ ಅಂತಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಇವರು ಫೇಸ್ಬುಕ್ಕಿಗೆ ವ್ಲಾಗ್ ಮಾಡ್ತಿದ್ದಾರೆ. ನನ್ನ ತಂಗಿ ಇಲ್ಲಿ. ಆ್ಯಂಡ್ ಎಲ್ಲ ಇಲ್ಲೆಲ್ಲ ಇದ್ದೀವಿ. ಕಾಣಿಸ್ತಿದ್ದೀನಾ? ಹಾಯೇ ಮಾಡಿಲ್ಲ. ಹಾಯ್ ಮಾಡು. ಹಿಂಗೆ ಹಾಯ್ ಮಾಡೋದು ಎಡ್ದ ಕೈಯಲ್ಲಿ. ಉಗುರು ಜಾಸ್ತಿ ಐತಿ ಅಂತ ಉಗುರು ಎಲ್ಲ ತೋರಿಸ್ತಾಳೆ ಗಾಯ್ಸ್. ಸರಿ ಹಾಯ್. ಇಲ್ಲೆಲ್ಲ ಹಾಯ್ ಮಾಡೋಕ್ಕೆ ರೆಡಿ ಇಲ್ಲ, ಎಲ್ಲ ಫೋಟೋದಲ್ಲಿ ಬ್ಯುಸಿ ಇದ್ದಾರೆ. ಸೊ ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ಶೂಟಿಂಗ್ ರೆಡಿ. ಪೊಲೀಸ್ ಎಂಟ್ರಿ ಕೂಡ ಶಾರ್ಟ್ ನಡೀತಿದೆ. ಇವಾಗ ಅಲ್ಲಿಂದ ಎಂಟ್ರಿ. ಈ ಕಡೆ ಇಲ್ಲಿ ಗೊತ್ತಿಲ್ಲ, ಚೆಕ್ ಮಾಡ್ತಿದ್ದಾರೆ ಯಾವ ಕಡೆಯಿಂದ ಅಂತ. ಒಟ್ನಲ್ಲಿ ಕಾರ್ ಬಂದು ನಿಲ್ಲುತ್ತೆ, ಅದೊಂದೇ ಗೊತ್ತಿರುತ್ತೆ. ಪೊಲೀಸ್ ಎಂಟ್ರಿ ಕೊಟ್ಟರು ನೋಡಿ. ಅವರು ಇಲ್ಲಿ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ. ಸಾರಿ, ಅವಾಗಲೇ ಕೊಟ್ಟರು, ನೋಡ್ತಾ ಇದ್ದೀನಿ ಇದನ್ನು. ಆ್ಯಂಡ್ ಅಲ್ಲಿ ಡೈಲಾಗ್ ಸೀನ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ಯಾವ ಆ್ಯಂಗಲಲ್ಲಿ ತೊಗೋಬೇಕು ಅಂತ. ಫುಲ್ ಅವ್ರು ಹಂಗೆ ಕಾಣಿಸ್ತಾರೆ, ಯೋಚನೆ ಮಾಡ್ತಾರೆ. ಅವ್ರು ಕರಿ ಆಲ್ರೆಡಿ ರೆಡಿ. ಆಕ್ಷನ್. ಯಾರಮ್ಮ ನೀನು? ಹೇಳ್ದೆ ಮನೆಯೊಳಗೆ ಬರ್ತಿದ್ಯಾ? ನಿಮ್ದೆಲ್ಲ ಗೌಡ್ತಿ ಮಂಜವ್ವ ಅಂದ್ರೆ ನೀನೇನಾ? ಗೌಡ್ತಿ ಮಂಜವ್ವ ಅಂದ್ರು ನಾನೇನೆ, ಈ ಮನೆಗೆ ಅಡಿಪಾಯನು ನಾನೇನೆ. ಬಂದ್ರು. ಕಾಸ್ಟ್ಯೂಮ್ ಚೇಂಜ್. ಡಲ್ ಕಲರ್ ಎಷ್ಟು ಹಾಕ್ತೀರಾ ನೀವು ಹೈಲೈಟ್ ಹಾಕ್ತೀರಿ. ಇನ್ನು ಕರೆಕ್ಟ್ ಅಜ್ಜಿ ಎಂಟ್ರಿ. ಎಲ್ಲ ಓದ್ತೀನಿ. ಸ್ವಲ್ಪ ಡಾರ್ಕ್ ಬೇಕು. ಪುಟ್ಟ ಅದು ಇದೈತಮ್ಮ, ಈ ಬದಿ ಕಟ್ಟಲ್ಲೇ ಇಟ್ಟು ಇದು ಕೆಳಗಡೆ ಮಾರ್ಕ್ ಎಲ್ಲ ಹೋಯ್ತಾ? ವಿಭೂತಿ ಹಿಂಗೆ ಹಾಕಂತಾರಲ್ಲ, ಮಾರ್ಕ್ ಎಲ್ಲ ಹೋಯ್ತಾ? ಆಕ್ಷನ್. ಯಾರವ ನೀನು? ಸೊ ಅಲ್ಲಿ ಶೂಟ್ ಮುಗೀತು. ಇವಾಗ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ. ಅಲ್ಲಿ ನಂದೊಂದು ಸೀನ್ ಇತ್ತು, ಬಟ್ ಅದನ್ನು ಯಾರೂ ವೀಡಿಯೋ ಮಾಡಿಲ್ಲ, ಸೊ ಅದಕ್ಕೆ ಹಾಕಿಲ್ಲ. ಅದು ರಿಲೀಸ್ ಆದಾಗಲೇ ಹಾಕ್ತೀನಿ. ಎಸ್, ಇವಾಗ ಏನೇನು ಸರ್ಕಸ್ ಮಾಡ್ತಾರೆ ನೋಡಿ, ಒಂದು ಶಾರ್ಟ್ ತೆಗಿಯೋಕ್ಕೆ ತುಂಬ ಡೆಡಿಕೇಶನಿಂದ ಮಾಡ್ತಿದ್ದಾರೆ. ಅದು ಮಂಚದ ಮೇಲಿಂದ ಕೆಳಗಡೆ ಬೀಳೋ ಶಾರ್ಟು. ಸೊ ಅದಕ್ಕೆ ಕೆಳಗಡೆ ರಗ್ಗಿಟ್ಟು ನೀಟಾಗಿ ಕ್ಯಾಮ್ರಾಮನ್ ಸರ್ ಮೇಲ್ಗಡೆ ಕುತ್ಕೊಂಡು ಶೂಟ್ ಮಾಡ್ತಿದ್ದಾರೆ. ಇದ್ರೊಳಗಡೆ ಇನ್ನೂ ಸ್ವಲ್ಪ ತುಂಬ ಶಾರ್ಟ್ ಇತ್ತು, ಅದನ್ನೆಲ್ಲ ಶೂಟ್ ಮುಗಿಸ್ಕೊಂಡು ನಂದು ಮುಗೀತಲ್ಲ, ಅದಕ್ಕೆ ಫುಲ್ಲು ಜ್ಯುವೆಲರ್ಸ್ ಎಲ್ಲ ತೆಗೆದು
ಕೂತಿದ್ದೀನಿ. ಸೊ ಈ ಶಾರ್ಟ್ ಆಗಬೇಕಿದ್ರೆ ಶ್ರೀನಿವಾಸ್ ಸರ್ ಅಲ್ಲಿ ಕೂತಿದ್ದ ಜನಗಳೆಲ್ಲ ಒಸಿ ನಗ್ಸಿಲ್ಲ ಮಾತ್ರ, ಎಲ್ಲರೂ ಸಿಕ್ಕಾಪಟ್ಟೆ ನಗಾಡಿದ್ದೀವಿ. ಹೆಂಗಿದ್ರು ನಾನು ಶಾರ್ಟ್ ಮುಗ್ದಿತ್ತಲ್ಲ, ಸೊ ಡೈಲಾಗ್ ಹೇಳ್ಕೊಡೋಕ್ಕೆ ಅಂತ ಅಲ್ಲೇ ನಿಂತಿದ್ದೆ. ಬಟ್ ಆ ಲಂಗ ದಾವಣಿಲಿ ಇರೋಕ್ಕಾಗ್ತಾರಲ್ಲ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಮ್ಯಾಮ್ದು ಒಂದು ಕ್ಲೋಸಪ್ ಶಾರ್ಟ್ ಇತ್ತು. ಸೊ ಅದಕ್ಕೂ ಮುಂಚೆ ಫೇಸ್ಬುಕ್ ಲೈವ್ ಹೋಗ್ತೀನಿ ಅಂತ ಫೇಸ್ಬುಕ್ ಲೈವ್ ಹೋಗ್ತಿದ್ರು. ನಾನಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಎಸ್, ಇವಾಗ ಕ್ಲೋಸಪ್ ಶಾರ್ಟ್ ನಡೀತಿದೆ ಆ್ಯಂಡ್ ಈ ಕಡೆ ಫೇಸ್ಬುಕ್ ಲೈವಲ್ಲಿ ಹೋಗ್ತಾ ಇದೆ. ನೋಡಿ ಹೆಂಗೆ ಆಡ್ಕೋತಿದ್ದಾರೆ ನೋಡಿ ನೋಡಿ. ಇವಾಗ ಹೇಳಿ ಸರ್, ಇವಾಗ ಹ್ಞೂ ಇದನ್ನು ಹಾಕ್ತೀನಿ ನೀವು ಹೇಳ್ತಿದ್ರಲ್ಲ ಅದಕ್ಕೆ. ಎಲ್ಲಿದೆ ಅಲ್ಲಿ ಯಾರು ಇಲ್ಲ, ನಾವು ಹೋಗಲ್ಲ. ಇವಾಗ ಎದ್ಬಿಟ್ಟು ನೀಟಾಗಿ ಮುಖ ತೊಳೆದು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಕಾರಲ್ಲಿ ಕೂತೀವಿ. ನಮ್ಮ ಮನೆ ಬಂದರು ನೋಡಿ ಗೈಸ್, ನಮ್ಮ ಅಂಗಡಿ ಹತ್ರ ಬಂದು ಚಾಕ್ಲೇಟ್ ತಿಂತೀವಿ, ಬಿಸ್ಕಿಟು ಚಾಕ್ಲೇಟ್ ತೊಗೊಂಡಿವಿ. ನನ್ನ ಇಷ್ಟ ನೋಡಿ ನಮ್ಮ ತಂಗಿ ಸೌಂದರ್ಯ ನಿದ್ದೆ ಮಾಡ್ತಾಳೆ, ಮಲ್ಕೊಳ್ಳಿ ಇವಾಗ ಎದ್ದು. ಈ ಥರ ಅಲ್ಲ. ಇನ್ನೇನು ಮತ್ತೆ ಹೊಂಟೀವಿ ಅಂಗಡಿ. ನಮ್ಮ ಮಮ್ಮಿ ಬಂದು ತೆಗೋಕ್ಕಾಗಲ್ಲ, ಅದಕ್ಕೆ ಇವಾಗಲೇ ಓಪನ್ ಮಾಡಿಸಿ ಹೋಗ್ತಾ ಇದ್ದೀವಿ. ಬಿಟ್ಟರೆ ಅಲ್ಲಿಂದ ಗಾಡಿ ಬಿಟ್ಟು ನೋಡಿ ಗಾಯ್ಸ್, ತಮಿಳ್ನಾಡು ಎಂಟ್ರಿ ಆಗಿದ್ದೀವಿ, ಬಂದಿದ್ದೀವಿ. ಹೊಸರಿಗೆ ಹೊಸರಿಗೆಲ್ಲ ಇರೋದು ಅಲ್ಲ, ಹೊಸರು ಶೂಟ್ಗೆ ಹೋಗಿದ್ದೆ ಒಂದು ದಿನ. ಅಲ್ಲಿದೆಲ್ಲ ಹೇಳಿ ರೆಡಿ ಮಾಡಿ ಫಿಕ್ಸ್ ಮಾಡಿ. ಸರಿ, 11 ನಿಮಿಷ ಸುತ್ತಿರೋದು ಹೊತ್ತು ಅಲ್ಲ, 11 ನಿಮಿಷ ಇವಾಗೆಲ್ಲ ಪ್ಯಾಕಪ್ ಆಯಿತು. ಇವಾಗ ಟೈಮ್ ಬಂದು 6:45. ಒಂದು ಕ್ಲೋಸಪ್ ಇತ್ತು, ಶಾರ್ಟ್ ಮುಗ್ದು. ಲೆಕ್ಕಾಚಾರ ಚಾಕ್ಲೇಟ್ ತಿಂದಿದ್ದೀರೋ ಇವರು, ಜ್ವರ ಬಂದಿರೋದು ಅವ್ರಿಗೆ, ಪಕ್ಕದಲ್ಲಿ ಕೂತಿರಲ್ಲ ಅವ್ರಿಗೆ. ಸೊ ಅವಾಗಲೇ ವಿಡಿಯೋ ಮಾಡೋದು ಮರ್ತ್ಬಿಟ್ಟು ಇವಾಗ ನನ್ನ ತಂಗಿ ಎದ್ದು ಬಂದಿದ್ದಾಳೆ. ಅಲ್ಲಿ ಅಂಗಡಿಗೆ ಹೋಗಿದ್ದು ಬಂದು ಇವಾಗ ತಿರ್ಗಾ ಅಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹಂಗೆ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಅವ್ರು ಗೊತ್ತಾ, ಅಲ್ಲಿದೆ ಕುರಿಗೌಡನ ದೊಡ್ಡಿ ಅಂತ, ಅಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ನಾವೀಗ ಬಂದಿರೋದು ಶನಿಮಹಾತ್ಮ ದೇವಸ್ಥಾನಕ್ಕೆ. ಇದೇ ಊರಲ್ಲಿರೋದು. ಸೊ ನಾವು ಉಳ್ಕೊಂಡಿದ್ದೀವಲ್ಲ, ಆ ಮನೆಯವರೇ ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದರು. ಇಲ್ಲಿ ಏನು ಸ್ಪೆಷಲ್ ಏನಕ್ಕೆ ಬಂದಿದ್ದೀವಿ ಅಂದರೆ, ಇದು ಪಾರಿವಾಳ ಅಲ್ಲ, ಮಾತಾಡೋಗಿಳಿ. ನಾವು ಫುಲ್ಲು ಹೇಳಿದ ತಕ್ಷಣ ಒಂಥರ ಅನಿಸ್ತು, ಸರ್ ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ರು. ನಾವು ಫುಲ್ಲು ಒಂಥರ ಮಾತಾಡ್ತಾ ಅಂತೀವಿ. ಸರ್ ಫಸ್ಟ್ ರವಿ ಸರ್ರು ಮುತ್ಕೊಡಮ್ಮ ಅಂತ ಅಂದಾಗ ಕೊಡಲ್ಲ ಅಂತ ಅಂತು. ಹೆಂಗೆ ನಾನು ಫುಲ್ ಶಾಕು, ಯಾರು ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ವೀಡಿಯೋ ಮಾಡೋದು ನೋಡ್ಬಿಟ್ಟು ಮಾತಾಡಲಿಲ್ಲ ಅದು. ಕೊನೆಗೂ ಸರ್ಗೆ ಒಂದು ಮುತ್ತು ಕೊಡ್ತು. ನಾವೆಲ್ಲ ಗೇಟಿಂದ ಆಚೆ ಬಂದಮೇಲೆ ಅವ್ರು ಮಾತಾಡ್ತಿದ್ರು. ಎಷ್ಟು ಚೆನ್ನಾಗಿ ಮಾತಾಡ್ತಿತ್ತು ಅಂದರೆ ನಾನು ವೀಡಿಯೋ ಮಾಡೋದೇ ಹೊರ್ತೋದೆ ಕೇಳಿಸ್ಕೊಂಡು. ಆ ಪಾಪು ಎಲ್ಲಿ, ಅವರು ಪಾಪು ಎತ್ಕೊಂಡು ಹೋಗ್ತೀನಿ ಅಂತ ಎದುರಿಸಿದ್ರು. ಸೊ ಅದಕ್ಕೆ ಪಾಪು ಎಲ್ಲಿ, ಪಾಪು ಕರೀರಿ ಅಪ್ಪ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿತ್ತು ಅಂದರೆ ಸಕ್ಕದಾಗಿ ಮಾತಾಡಿಸ್ತಿತ್ತು. ಸೊ ಅಲ್ಲಿಂದ ಬಂದು ಈಗ ಊಟ ಎಲ್ಲ ಆಯಿತು. ರವಿ ಸರು ಮತ್ತು ಅವರೆಲ್ಲ ಕ್ರಿಕೆಟ್ ನೋಡೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಸೊ ಇದಾಗಿತ್ತು ಶೂಟಿಂಗ್ನ ಫಸ್ಟ್ ಡೇ ವ್ಲಾಗ್. 1 ನಿಮಿಷನೂ ಬಿಡ್ದಂಗೆ ವೇಸ್ಟ್ ಮಾಡ್ದಂಗೆ ಎಲ್ಲ ನೀಟಾಗಿ ಶೂಟ್ ಮಾಡಿದ್ದೀವಿ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಪಾರ್ಟ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.